ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್. ಇಬ್ಬರು ಆರೋಪಿಗಳ ಸಂಭಾಷಣೆಯನ್ನ ರಿಟ್ರೀವ್ ಮಾಡಲಾಗಿದೆ. ಆರೋಪಿ ಕಾರ್ತಿಕ್ ಮತ್ತು ದೀಪಕ್ ನಡುವಿನ ಸಂಭಾಷಣೆಯನ್ನ ರಿಟ್ರೀವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಶವ ಬಿಸಾಡುವ ಬಗ್ಗೆ ಇಬ್ಬರು ಮಾತುಕತೆ ನಡೆಸಿಕೊಂಡಿರುವಂತಹ ಆಡಿಯೋ ಅದು ಪ್ರಮುಖವಾದಂತ ಸಾಕ್ಷ್ಯ ಆಗುತ್ತೆ ಈ ಕೊಲೆ ಪ್ರಕರಣದಲ್ಲಿ. ಇದರ ಆಡಿಯೋವನ್ನ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಮತ್ತಷ್ಟು ಸಂಕಷ್ಟ ಡಿ ಗ್ಯಾಂಗಿಗೆ ಎದುರಾಗ್ತಾ ಇದೆ. ಆರೋಪಿ ಕಾರ್ತಿಕ್ ಮತ್ತು ದೀಪಕ್ ಇವರಿಬ್ಬರು ಮಾತನಾಡಿಕೊಂಡಿರುವಂತ ಸಂಭಾಷಣೆ ಇದೆಲ್ಲ ಡಿಲೀಟ್ ಮಾಡಲಾಗಿತ್ತು, ಬಟ್ ಇದನ್ನ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ಕ್ರೈಮ್ ಹಿನ್ನೆಲೆಯುಳ್ಳ ಕಾರ್ತಿಕ್ ಜೊತೆ ಸಂಪರ್ಕದಲ್ಲಿ ಇದ್ದ ದೀಪಕ್ ಡಿ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದೊಡ್ಡಲಿದೆಯಾ ಈ ಆಡಿಯೋ ಸಾಕ್ಷಿ ಅನ್ನುವಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇವುಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡುವಂತ ನಿಟ್ಟಿನಲ್ಲಿ ಮಾತನಾಡಿಕೊಂಡಂತ ಆಡಿಯೋ ಇದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಎಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕು, ಎಲ್ಲಿ ಬಿಸಾಕ್ಬೇಕು, ಅಥವಾ ಅದು ಬಿಸಾಡಿ ಬಂದ ನಂತರದ ಮಾತುಕತೆ ಏನ್ ಮಾತಾಡ್ಕೊಂಡಿದ್ರು, ಏನು ಎತ್ತ, ಇದೆಲ್ಲವೂ ಕೂಡ ಇದರಲ್ಲಿ ಇದೆ. ಆರೋಪಿ 15 ಕಾರ್ತಿಕ್ ಮತ್ತು ಆರೋಪಿ 13 ದೀಪಕ್ ಇವರಿಬ್ಬರು ಮಾತನಾಡ್ಕೊಂಡಿರುವಂತ ಒಂದು ಆಡಿಯೋ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿ ಪಡ್ಕೊಳ್ಳುತ್ತೆ. ಸೊ ಇದರ ಆಡಿಯೋ ರಿಟ್ರೀವ್ ಅನ್ನ ಮಾಡುವುದರಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಆಡಿಯೋ ಕೂಡ ಸಿಕ್ಕಾಕಿಕೊಂಡಿದೆ. ಈಗ ಪ್ರತಿಯೊಂದಕ್ಕೂ ಕೂಡ ಸಾಕ್ಷಿಗಳು ಬೇಕಾಗತ್ತೆ. ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರಿಂದ ಹಿಡಿದು ಕೊನೆಯದಾಗಿ ರೇಣುಕಾಸ್ವಾಮಿಯ ಮೃತದೇಹವನ್ನ ಬಿಸಾಡಿ ಬಂದ ಅಲ್ಲಿಯವರೆಗಿನ ಎಲ್ಲಾ ಸಾಕ್ಷ್ಯಗಳು ಕೂಡ ಬೇಕಾಗತ್ತೆ. ಆ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವೆಲ್ಲವನ್ನ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷಿಗಳು ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಬಲವಾದಂತ ಸಾಕ್ಷಿಗಳು ಸಿಕ್ಕಿರಬಹುದು ಅನ್ನೋದನ್ನ. ಇದೆಲ್ಲವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗತ್ತೆ. ಇವತ್ತು ನಾಳೆ ನಾಡಿದ್ರೆ ಒಳಗಡೆನೆ ಸಲ್ಲಿಕೆಯನ್ನ ಕೂಡ ಮಾಡಲಾಗತ್ತೆ.